ಬಾಪ ಹತ್ರ, ಅಲ್ಲಿ ಕೂಡಬೇಡ ನೀನು, ಬರೀ ನಾನು ಭಾಷಣ ಕೇಳ್ಕೋತ ಕೂಡಬೇಡ. ಭಾಳ ಚಂದ ಮಾತಾಡಿದ್ರಿ, ಏನು ಚಂದ ರೀ, ಅದ್ಭುತ ಇದ್ಬಿಡಿ ಅಂತ ಎದ್ದು ಹೋಗಿಬಿಡ್ತೀವಿ. ಬೇಡ, ಬಾ ಹತ್ತಿರ, ನನ್ನ ಹತ್ರ ಬಾ. ನನ್ನ ಕವಿತೆ ತಿಳಿದಿಲ್ಲ ಅಂತಿಲ್ಲ ನೀನು, ತಿಳಿದಾರ್ದಂಥದ್ದು ಏನು ಬರ್ತೀನಿ ನಾನು, ಯಾರಿಗೆ ಬರ್ತೀನಿ, ನಿನಗೆ ಬರ್ತೀನಿ. ನಾನು, ನೀನು, ಆನು, ತಾನು, ಹೌದಾ? ಮತ್ತು ಬಾ ಹತ್ರ ಬಾ, ನಾನು ನೀನು ಹತ್ರ ಬರಬೇಕು. ಹತ್ರ ಬಂದು ಏನಾಗ್ತೀವಿ? ಆನು ಆಗ್ತೀವಿ, ನಾನು ಆಗ್ತೀವಿ, ನಾವು ಆಗ್ತೀವಿ, ಒಂದಾಗ್ತೀವಿ. 3 ಮಂದಿ ಕೂಡಿ ಮಾಡೋದೇನದ? ಜೀವನಕ್ಕೆ ಒಂದು ಉದ್ದೇಶ ಅದಲ್ಲ, ಗುರಿ ಅದಲ್ಲ. ಆ ಗುರಿ ಯಾವುದು ಅಂತಂದ್ರೆ ಅವನನ್ನು ಮುಟ್ಟುದು. ನಮ್ಮನೇನಿಲ್ಲೇ ನಾನು ನೀನು ಆನು ಅಂತ ಭಿನ್ನದ, ಈ ಭಿನ್ನವನ್ನು ಸೇರಿಕೊಂಡು ಅಲ್ಲಿಗೆ ಹೋಗ್ಬೇಕು. ನಾವು ನಾವು ಕಾಯ್ಲಿಕ್ಕತ್ತ, ನಾವು ಒಂದು ಉದ್ದೇಶದ ಅವನಿಗೆ. ನಮ್ಮನ್ನು ಹುಟ್ಟಿಸಿದ್ದು ಸುಮ್ಮನೆ ಅಲ್ರಿ, ದೇವರು ಹುಟ್ಟಿಸಿದ್ದು ಸುಮ್ಮನೆ ಹುಟ್ಟಿಸಿಲ್ಲ. ದೇವರೆಲ್ಲವನ್ನೂ ಹುಟ್ಟಿಸ್ಯಾನ. ಆದ್ರೆ ಬಹುತೇಕ ಎಲ್ಲವೂ ಏನವರಿ? ಬಹುತೇಕ ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಅದೊಂದು ಬೇರೆ, ಅದೊಂದು ವರ್ಗ. ಆದ್ರೆ ಮನುಷ್ಯನನ್ನು ಯಾಕೆ ಹುಟ್ಟಿಸ್ಯಾನ? ಮನುಷ್ಯನಿಗೆ ಜೀವನಕ್ಕೆ ಒಂದು ಅರ್ಥ ಅದಲ್ಲ, ಉದ್ದೇಶದಲ್ಲ, ಉದ್ದೇಶವನ್ನು ಮಾಡುವಂಥ ಬುದ್ಧಿ ಅದಲ್ಲ, ಭಾವನೆಗಳವೆಲ್ಲ. ಬುದ್ಧಿ, ಭಾವನೆ ಇವೆಲ್ಲ ತಗೊಂಡು ಬದುಕಬೇಕಾಗ್ತದೆ. ಬೇಂದ್ರೆ ಹೇಳ್ತಾರ, ಬದುಕು ಬಾಳು ಆಗಬೇಕು ಅಂತ. ಬದುಕು ಅಂದರೆ ಎಕ್ಸಿಸ್ಟೆನ್ಸ್, ಎಕ್ಸಿಸ್ಟಿಂಗ್, ಇದ್ದೀವಿ, ಹೌದು, ಇರಬೇಕು. ಇರಲಿಕ್ಕೆ ನಾವು ಏನೇನು ಮಾಡ್ತೀವಿ? ಉಪಜೀವನ ಮಾಡ್ತೀವಲ್ಲ. ನಾವು ನೌಕರಿ ಮಾಡೋದಿಲ್ಲ, ಉಪಜೀವನಕ್ಕೆ ನೆನಪಿಡ್ರಿ ನೀವು. ಬೇಂದ್ರೆ ಉಪಜೀವನವನ್ನು ಕೂಡ ಜೀವನ ಮಾಡ್ಕೊಂಡವ್ರು. ಜೀವನ ಮಾಡ್ಕೊಂಡಿದ್ದಕ್ಕೆ ನೌಕರಿ ಹೋದರೆ ಒಂದು ವ್ಯತ್ಯಯ ಆಗಲಿಲ್ಲ ಅವ್ರಿಗೆ. ನಮಗೇನಾಗ್ತದೆ ಹೇಳ್ರಿ? ನಮಗೆ ತಿಳಿದೋ ತಪ್ಪು ಮಾಡಿದಾಗ ಜೈಲಿಗೆ ಹಾಕಿದ್ರೆ ಏನಾಗ್ತದೆ? ನಮ್ಮ ಉಪಜೀವನ ಹೋಗಿಬಿಡ್ತದೆ. ಉಪಜೀವನನೇ ಜೀವನ ಅಂತ ತಿಳ್ಕೊಂಡಿರ್ತೀವಿ ನಾವು. ಬೇಂದ್ರೆ ಉಪಜೀವನವನ್ನು ಇಟ್ಕೊಂಡಿದ್ರು. ನೌಕರಿ ಸಿಕ್ತು, ಒಂದು 10 ವರ್ಷ ಅಲ್ಲಿ ಮಾಡಿದರು, ನಿರುದ್ಯೋಗ ಆಯಿತು, ಮತ್ತು ಪ್ರೊಫೆಸರ್ ಆದರು. ಆಮೇಲೆ ಅವ್ರು ನೋಡ್ರಿ ಪುಣ್ಯ, ಕನ್ನಡ ನಾಡಿನ ಪುಣ್ಯ, ಸ್ವಾತಂತ್ರ್ಯ ಬಂದದ್ರಿಂದ ನಮ್ಮ ಜನರಿಗೆ ಬುದ್ಧಿ ಬರಲಿಕ್ಕತ್ತು. ನಿವೃತ್ತಿ ಆಗಿ ಇಲ್ಲಿ ಬಂದ ಮೇಲೆ 56ಕ್ಕೆ ಅವ್ರು ಬಂದರು. ಅವ್ರು ಬಂದ ಮೇಲೆ 10 ವರ್ಷ ಅವ್ರಿಗೆ ಧಾರವಾಡ ಆಕಾಶವಾಣಿ ಒಳಗೆ ಕಾರ್ಯಕ್ರಮ ಸಲಹೆಗಾರ ಅಂತ ಅವ್ರ ನೇಮಕ ಆಯ್ತು. ತಿಂಗಳಿಗೆ 200 ರೂಪಾಯಿ ಪಗಾರ. ನಿವೃತ್ತಿ ಆದಮೇಲೆ 200 ರೂಪಾಯಿ ಅವ್ರಿಗೆ ಪೆನ್ಷನ್ ಬರ್ಲಿಕ್ಕೆ ಶುರು ಆಯ್ತು. ಕವಿ ಬದುಕಬೇಕಲ್ಲ, ಅವನು ಮನುಷ್ಯ ಇದ್ದಾನೆ, ಅವನಿಗೂ ಮಕ್ಕಳು, 3 ಮಕ್ಕಳು, ಅವ್ರ ನೌಕರಿ ಆಗಬೇಕು, ಮದುವೆ ಆಗಬೇಕು, ಎಲ್ಲ ಹೋಗಿ ನೋಡ್ರಿ. ಅದನ್ನು ಕಂಡವರು 56ರಿಂದ 66, ಒಂದು 10 ವರ್ಷ ಅವ್ರಿಗೆ ನೌಕರಿ ಸಿಕ್ತು. ನಿವೃತ್ತಿ ಆದಮೇಲೆ ನೌಕರಿ ಮಾಡಿದ್ದದು. ಆದ್ರೆ ಅದ್ಭುತ ಅಂತಂದ್ರೆ ಆಕಾಶವಾಣಿಯೊಳಗೆ ಸಿಕ್ಕಿದ್ರಿಂದ ಅವ್ರು ಹೊಸ ಹೊಸ ಕಾರ್ಯಕ್ರಮ ಮಾಡಿದರು. ಅನೇಕ ಕವಿತೆಗಳನ್ನು ಆಕಾಶವಾಣಿಗೆ ಆಗಿಂದಾಗ ಬರೆದು ಪ್ರಸಾರ ಮಾಡ್ತಿದ್ರು ಅವರು. ಅನೇಕ ಕವಿಗಳಿಗೆ ಬಂದು ನೀವು ಬರೀರಿ ಅಂತಿದ್ರು, ಬರೆಸಿದ್ರು. ಎಷ್ಟೋ ಕವಿಗಳು ಬರಿತೀನಿ ಅಂತಿದ್ರು, ಬರ್ತಿದ್ದಿಲ್ಲ. ಅದು ಆಕಾಶವಾಣಿ ಅವಾಗ ಹೆಂಗಿತ್ತು ಗೊತ್ತೇನು? ಅವತ್ತಿಂದಾವತ್ತು ನೀವು ಮೈಕ್ ಮುಂದೆ ಅನ್ನಬೇಕು ನೀವು ಅಷ್ಟೇ. ಈಗೇನಾಗ್ತದೆ, ರೆಕಾರ್ಡ್ ಮಾಡಿ ಆಮೇಲೆ ಮಾಡ್ತಾರೆ ಈಗಿನ ಪದ್ಧತಿ. ಅವಾಗ ಹಂಗಿರಲಿಲ್ಲ. ಒಂದು ಕಾವ್ಯ ಇತ್ತಂದ್ರೆ, ಚಿಂತನೆ ಇತ್ತಂದ್ರೆ ನೀವು ಅಲ್ಲಿ ಬಂದು ಮಾತಾಡಬೇಕು ಲೈವ್. ಏನು ಮಾಡ್ತೀರಿ? ಅವ 7 ಗಂಟೆಗೆ ಬಂದು ನೀವು ಕವಿತೆ ಓದ್ರಿ ಅಂತ ಇವ್ರಿಗೆ ಕೊಡಬೇಕು. ಹ್ಞೂ ರೀ ಅಂತಂತಾನೆ 7 ಗಂಟೆ 10 ನಿಮಿಷ ಇದ್ರೂ ಬರೋಂಗಿಲ್ಲ. ಏನು ಮಾಡ್ತೀರಿ ಅವಾಗ? ಏನು ಮಾಡ್ತೀರಿ ಅಂದರೆ ನೀವು ತಾನೇ ಮಾಡಬೇಕು. ಹಂಗೆ ಬೇಂದ್ರೆ ಆಗಿಂದಾಗ ಕವಿತೆ ಬರೋದು ಇಲ್ಲ ಅಂತ ಅನ್ಸ್ಕೊಳ್ಳಿಲ್ಲ. ಕಾರ್ಯಕ್ರಮ ಇಲ್ಲ ಅಂತ ಆಗಲಿಲ್ಲ. ಅನೇಕ ಕವಿತೆ ಬರೆದಾರೆ ಅವರು. ಮರಳಿ ಅರಳು ಅಂತ ಒಂದು ಕವನ ಸಂಕಲನ ಬರ್ತದೆ. ಇದು ಆನುಭಾವಿಕ ಅಂತ ಹೇಳಿದ್ನಲ್ಲ, ಆನುಭಾವಿಕ ಅವರ ಕವಿತೆ ಓದ್ಬೇಕಾದ್ರೆ ಅರಳು ಓದ್ಬೇಕು ನಾವು. ಅರಳು ಎಷ್ಟು ಚಂದದ ಹೆಸರು. ಮರಳು ಅಂದ್ರೆ ಹುಚ್ಚು ಅಂತ ಅರ್ಥ ಆಗ್ತದೆ. ಆದ್ರೆ ಮರಳು ಅಂತಂದ್ರೆ ತಿರುಗಿ ಬಾ, ಅದೇ ಬಾ ಹತ್ತಿರ, ಸತ್ಯದ ಹತ್ತಿರ ಬಾ, ಜನರ ಹತ್ತಿರ ಬಾ, ಜನರ ಮನಸ್ಸಿನ ಹತ್ತಿರ ಬಾ, ಜನರ ಫೀಲಿಂಗ್ಸ್ ಬಗ್ಗೆ ಬಾ. ಜನರು ತಪ್ಪಿರ್ಬೋದು, ಅವ್ರು ಒಂದು ಮಾತು ಬೇಂದ್ರೆ ಹೇಳ್ತಾರೆ, ದಿನಕ್ಕೆ ಜನ ದೊಡ್ಡವರಾಗ್ಲಿಕ್ಕತ್ತಾರ, ಬುದ್ಧಿವಂತರಾಗ್ಲಿಕ್ಕತ್ತಾರ. ಹೊಸ ಕುಲ, ಮಾನವ ಕುಲ ಅನ್ನೋದಲ್ಲ, ಅದು ದಿನಕ್ಕೆ ದೊಡ್ಡವ. ಚಿಕ್ಕವರಿದ್ದಾರೆ, ಭಾಳ ಮಂದಿ ಅವರೇ ಇದ್ದಾರೆ. ಹುಳಗಳು 33 ಕೋಟಿ ಅಂತ ಒಂದು ಕವಿತೆ ಬರೀತಾರೆ ಅವರು. ಏನಮ್ಮ ಭಾರತಿ ತಾಯಿ ಹಡದಿದಿ 33 ಕೋಟಿ ಜನಸಂಖ್ಯೆ. ಇದ್ರೊಳಗೆ ಎಷ್ಟು ಮಂದಿ ಖರೆ ಅದ? ಎಣಿಸಿದ್ರೆ 4 ಮಂದಿ ಇರ್ತಾರಷ್ಟೇ. ಸ್ವಾತಂತ್ರ್ಯ ಹೋರಾಟದಾಗ ಎಷ್ಟು ಮಂದಿ ಭಾಗವಹಿಸಿದ್ರು ಹೇಳ್ರಿ? ಒಂದು ಅಂಕಿ ಹೇಳ್ರಿ ನಾವು. 47 ಸ್ವಾತಂತ್ರ್ಯಕ್ಕೆ ಒಂದು 27 ವರ್ಷ ಹೋರಾಟ ಆಯ್ತು. ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತು. ಅನೇಕ ಮಂದಿ ಜೈಲಿಗೆ ಹೋದರು, ಜೀವ ಕೊಟ್ಟರು. ಭಗತ್ ಸಿಂಗ್ ಅಂತವ್ರು ಎಲ್ಲ ಜೀವ ಕೊಟ್ಟರು. ಅನೇಕರೇ ಕೆಲವು ತಮ್ಮ ಇದನ್ನು ಆಸ್ತಿ ಕಳ್ಕೊಂಡ್ರು, ನೌಕರಿ ಕಳ್ಕೊಂಡ್ರು. ದೊಡ್ಡ ತ್ಯಾಗ. ಅದು ಎಷ್ಟು ಮಂದಿ ಮಾಡಿದ್ರು ಅದನ್ನು ಹೇಳ್ರಿ? ಒಟ್ಟು ಜನಸಂಖ್ಯೆ ಒಂದು 5 ಅಥವಾ 10% ಅಷ್ಟೇ. ಮತ್ತು 90% ಏನು ಮಾತಾಡ್ತಿದ್ರು? ಅಣಗಿಸ್ತಿದ್ರು. ಹುತ್ಸವ
ಸರ್ಕಾರದ ವಿರುದ್ಧ ಹೋಗಿ ನೌಕರಿ ಕಳ್ಕೊಂಡ, ಪಗಾರ ಕಳ್ಕೊಂಡ. ಹೀಗೆ ಅನ್ನೋ ಮಂದಿ ಇತ್ತು ರೀ ಅವಾಗ. 47 ಮೊದಲು ಹೇಳ್ತೀನಿ ನಾನು, ಪರಿಸ್ಥಿತಿ ಇತ್ತು. ನಾನು ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅವ್ರು ಕೇಳ್ತಿದ್ದೀನಿ, ಸ್ವಾತಂತ್ರ್ಯ ಹೋರಾಟದಾಗ ನೀವೇನು ಮಾಡ್ತೀರಿ? ನೌಕರಿ ಮಾಡ್ತಿದ್ರಿ ಅಂತ ಹೇಳ್ತಾರೆ ಅವರು. ನೌಕರಿ ಮಾಡ್ತಿದ್ರಿ, ಪಗಾರ ಬರ್ತಿತ್ತು. ಮತ್ತು ಹೋರಾಟದಾಗ ನಿಮ್ಗೆ ಏನು ಅನಿಸ್ತಿಲ್ಲ? ಅವೆಲ್ಲ ಏನು ಮಾಡಬಾರ್ದು, ಅವೆಲ್ಲ ಮಾಡಿದ್ರೆ ನೀವೆಲ್ಲ ಹಿಂಗೆ ಬರ್ತಿದ್ರಿ ಅಂತ ಕೇಳ್ತಾರೆ ನನಗೆ. ನಾವು ಬರ್ತೀವಿ ಅಂತ ಹೇಳಿದ್ದೀನಿ. ನಾವು ಬಂದೇ ಬರ್ತೀವಿ. ನಾವು ಬರಬೇಕಂದ್ರೆ ಬಂದೇ ಬರ್ತೀವಿ. ತೊಂದರೆ ಆಗ್ತದೆ, ಆದ್ರೆ ಸಹಿಸ್ಕೋಬೇಕಾಗ್ತದೆ. ನಾವು ತೊಂದರೆ ಎದುರಿಸ್ಬೇಕಾಗ್ತದೆ. ಅಂಥವ್ರು ಎದುರಿಸಿದವ್ರು ಇದ್ದಾರಲ್ಲ ಇಲ್ಲೇನು? ನೀವೆಲ್ಲ ನಮಗೆ ಹೇಳಿ ಮಾಡಿದ್ರಿ ಅಂತ ನಾನು ದೊಡ್ಡಪ್ಪಗೆ ನಾನು ಹೇಳಿದೆ. ನಾನು ನೌಕರಿ ತೊಗೊಂಡ್ರಿ, ಅವ್ರು ಮರ್ಜಿ ಹಿಡಿದ್ರಿ, ಅವ್ರು ಸೇವಾ ಮಾಡಿದ್ರಿ, ಪ್ರಮೋಷನ್ ತೊಗೊಂಡ್ರಿ. ಆದ್ರೆ ನೀವು ನಮ್ಮ ಪೀಳಿಗೆ ಅದಲ್ಲ, ಸ್ವಾತಂತ್ರ್ಯ ಹುಟ್ಟಿದವ ನಾನು. 47 ಮೇದಾಗ ಹುಟ್ಟಿದವ ನಾನು. ಸ್ವಾತಂತ್ರ್ಯ ಹೊತ್ತಿಗೆ ಹುಟ್ಟಿದವ ನಾನು. ಏನು ಮಾಡಿದ್ರಿ? ನಮ್ಮನ್ನು ಹೇಳಿ ಮಾಡಿದ್ರಿ ನೀವು. ಅಳುಕು, ಅಂಜುಕೆ, ಈಗೇನೋ ಬುದ್ಧಿ ಬಂದದ, ನಾವು ಮಾಡಬಾರ್ದು ಅಂತ ಗೊತ್ತಾಗಿದೆ. ಅದನ್ನ ಭಾಳ ಮಂದಿ ಹಿಂಗೆ ಮಾಡಿದ್ರಿ ಅಂದು ಅಂತ ಮಾತು ಹೇಳಿದ್ವಿ. ಬೇಂದ್ರೆ ಹಂಗೆ ಮಾಡಲಿಲ್ಲ ಅನ್ನೋದು ಭಾಳ ಮಹತ್ವದ್ದು. ಆದ್ದರಿಂದ ಅವರು ಕವಿ ಅಂದ್ರೆ ದಾರ್ಶನಿಕ. ನಾಳಿಂದ ಇವತ್ತು ನೋಡ್ತಾನವ, ನಾಳಿನ ಜನರೇಷನ್ ಅದಲ್ಲ, ಆ ಜನರೇಷನ್ ಯುತ್ಯಮ ನೋಡ್ತಾನ, ಅದ್ರ ಬಗ್ಗೆ ವಿಶ್ವಾಸ ಇಡ್ತಾನ. ಆತು ಎಷ್ಟೇ ಕೆಟ್ಟಿದ್ರು ನಾಳಿನ ಜನ ಬದುಕ್ತಾರೆ. ಸ್ವಾತಂತ್ರ್ಯ ಉಳಿತದ, ಬರ್ತದ. ಮತ್ತು ಸ್ವಾತಂತ್ರ್ಯಕ್ಕೆ ಪ್ರತಿ ಕ್ಷಣ ಹೋರಾಟ ಮಾಡ್ಬೇಕ್ರಿ. ಇವತ್ತು ಸ್ವಾತಂತ್ರ್ಯ ಬಂತಂದು ನಾವು ಸಂಭ್ರಮ ಪಡಂಗಿಲ್ಲ. ಆಗಸ್ಟ್ 15 ಎಷ್ಟು ಸಲ ಬಂದದ್ರಿ? 78 ಸಲ ಬಂದದ್ದು. ಆಗಸ್ಟ್ 15 ದಿನ ಬಂತು, ಹೋತು. ಒಂದು ದಿನ ಬಂತು, ಹೋತು. ಆದರೆ ನಿಜವಾದ ಸ್ವಾತಂತ್ರ್ಯ ಬರ್ತಾ ಇದೆ, ಕ್ರಮೇಣ ಬರ್ತದೆ, ಬೆಳೀತದೆ. ಯಾಕಂದ್ರೆ ಬೇಂದ್ರೆ ಅವರು ನಂಬಿಕೆ ಇಟ್ಟದ್ದು ಶ್ರೀ ಅರವಿಂದ್ರ ಮೇಲೆ. ತಪಸ್ಸು, ಅರವಿಂದ್ರ ಮೇಲೆ ತಪಸ್ಸು ಇಟ್ಟುಕೊಂಡಿದ್ದರಿಂದ ಅವರು ಆಶಾವಾದಿ ಕವಿ. ಅರಳು ಮರಳು ಅನ್ನೋದು ಅಂಥ ಒಂದು ಕವನ ಸಂಕಲನ. 4 ತಂತಿ ಅನ್ನೋದು ಅದರ ಒಟ್ಟು ಸಾರಾಂಶವನ್ನು ಹೇಳ್ತಕ್ಕಂಥದ್ದು. ಬೇಂದ್ರೆ ಒಟ್ಟಿನಲ್ಲಿ ಆಶಾವಾದಿ ಕವಿ. ಅವರು ಎನ್ನ ಪಾಡೆನಗಿರಲಿ, ಎನ್ನ ಪಾಡು ಎನಗಿರಲಿ, ಅದರ ಹಾಡನ್ನಷ್ಟೇ ನೀಡುವಿನ ರಸಿಕ ನಿನಗೆ, ಕಲ್ಲು ಸಕ್ಕರೆ ಅಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ನಮ್ಮಲ್ಲಿ ಕೇಳಿದ್ದಷ್ಟೇ ಅವರು. ಎನ್ನ ಪಾಡೆನಗಿರಲಿ, ಪಾಡು ಅಂದರೆ ಸ್ಥಿತಿ. ವೈಯಕ್ತಿಕವಾಗಿ ನನ್ನ ಪಾಡು ಒಳ್ಳೆಯದೇನೇ ಇರಲಿಲ್ಲ. ಅನೇಕ ದುಃಖಗಳನ್ನು, ಸಂಕಟಗಳನ್ನು, ಸಾವುಗಳನ್ನು ಕಂಡಿನಿ. ಅದು ನನ್ನ ಪಾಡು, ಅದನ್ನ ಹೇಳಬಾರ್ದು. ಬೇಂದ್ರೆ ಎಂದೂ ತಮ್ಮ ಕವಿತೆಯೊಳಗೆ ತಮಗಾದ ಪಾಡನ್ನು ಹೇಳಿಲ್ಲ. ನೆನ್ಪಿಡ್ಬೇಕು. ಅಯ್ಯೋ ನನಗೆ ಹಿಂಗಾತು, ಮಕ್ಕಳು ಸತ್ತಾಗ ಸಹಿತ ಹೆಂಡತಿಗೆ ಧೈರ್ಯ ಹೇಳ್ತಾರೆ ಅವರು. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನೀ ಹಿಂಗೆ ನೋಡಬೇಡ. ನಾನು ದುಃಖ ಯಾಕೆ ಹೆಚ್ಚು ಮಾಡ್ಕೋಬೇಕು? ನಾವು ಹತ್ತು ಬಿಡು. ದುಃಖ ಆಗ್ಯದ, ನನಗೂ ಆಗ್ಯದ. ಆದ್ರೆ ನಾನು ಜೀವ ತಂದಿನಂತ ತಿಳ್ಕೊಂಡಿದ್ದೀನಿ. ಜೀವ ತರಲಿಕ್ಕಾಗೋದಿಲ್ಲ. ಜಗತ್ತಿಗೆ ಜೀವ ಬರೋದು ಒಮ್ಮೆ ಜೀವ ಬರ್ತದ, ಬದುಕ್ತೀವಿ, ಸಾಯ್ತೀವಿ, ಮೂರೇ. ಸತ್ತು ಹೋಗ್ಯದ ಮಗು. ದುಃಖ ಪಡೋಣ, ಬೇಡ ಅನ್ನೋದಿಲ್ಲ. ಬರೀ ದುಃಖದಾಗ ಹೋಗಿ ನಮ್ಮ ಮುಂದಿನ ಜೀವನವನ್ನು ಕಳ್ಕೋಬಾರ್ದು. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ದೇವ್ರ ಕೈ ಬಿಡುದಿಲ್ಲ. ಅದು ದೇವರ ನಂಬಿಕೆ. ನೋಡ್ರಿ ಹೆಂಗೆ ಅಗಾಧ ನಂಬಿಕೆ ಅವರು. ಆ ಅಗಾಧ ನಂಬಿಕೆ ಇದ್ದದ್ರಿಂದಲೇ ಬೇಂದ್ರೆ ಅವರು 86 ವರ್ಷಗಳ ಕಾಲ ಬದುಕಿದರು. ಬದುಕಿನ ಪ್ರತಿ ಕ್ಷಣ ಕೂಡ ಜ್ಞಾನವನ್ನೇ ಕೊಟ್ಟರು. ಬರೇ ಜ್ಞಾನ. ಎಂಥ ಜ್ಞಾನ ಅಂದರೆ ಆತ್ಮವಿಶ್ವಾಸದ ಜ್ಞಾನ ಅದು, ಸ್ವಾಭಿಮಾನದ ಜ್ಞಾನ ಅದು. ಮತ್ತು ಬದುಕು ಬೆಳೀತಾ ಇದೆ. ಹೊಸ ಜನ್ರೇಷನ್ ಅವ್ರು ಹೇಳ್ತಾರೆ, ನಮಗಿಂತ ಹೆಚ್ಚಿನ ಒಳ್ಳೆ ಕವಿಗಳು ಬರ್ತಾರೆ, ಇನ್ಮೇಲೆ ಬುದ್ಧಿವಂತರು ಬರ್ತಾರೆ. ಒಂದು ಸಣ್ಣದೊಂದು ಹನಿಗವನ ಅವ್ರದ್ದು ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. 1975 ಭಾರತದಿಂದ ಇರಾನ್ ದೇಶಕ್ಕೆ ಅನೇಕ ಜನ ಇಂಜಿನಿಯರು, ಡಾಕ್ಟರ್ ಹೋದರು. ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ನೌಕರಿ ಸಿಗ್ತಿದ್ದಿಲ್ಲ. ಇರಾನ್ ಸರ್ಕಾರ ಏನು ಹೇಳ್ತಂದ್ರೆ, ಭಾರತದಿಂದ ನಮಗೆ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಕಳಿಸಿಕೊಡ್ರಿ. ಅನೇಕ ನಿರುದ್ಯೋಗಿಗಳು ಹೋದ್ರು. ಅಲ್ಲಿ 5 ವರ್ಷ ಇರಬೇಕು, ಬಾಂಡ್ ಬರೆದು ಕೊಟ್ಟು ಮುಂದೆ 5 ವರ್ಷಕ್ಕೆ ತಿರುಗಿ ಬರಬೇಕು ನೀವು ಅಂತಿತ್ತು. ಇವರು ಪರಿಚಿತ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ MBBS ಆಗಿತ್ತು ಅವಾಗ, ಅಥವಾ ಎಂಜಿನಿಯರು ಇದ್ದ. ಅವ ಹೋಗ್ಲಿಕ್ಕೆ ತಯಾರಾದ. ಇಲ್ಲಿ ನಿರುದ್ಯೋಗಿ ಇರುತ್ತಾ ಅಲ್ಲಿ ಹೋಗಿ ನೌಕರಿ ಮಾಡಬೇಕು, ಮತ್ತು ತಿರುಗಿ 5 ವರ್ಷಕ್ಕೆ ಬರಬೇಕು ಅಂತ ಇತ್ತು ಒಂದು. ಬೇಂದ್ರೆ ಅವ್ರ ಹತ್ರ ಬಂದ. ಬೇಂದ್ರೆ ಅವ್ರು, ನನಗೊಂದು ನೌಕರಿ ಸಿಕ್ಕಿದ್ರಿ, ಇರಾಣಕ್ಕೆ ಹೊಂಟೀನಿ. ಹೋಗಿ ಬಾರಪ್ಪ, ಚಲೋ ಆಯ್ತು, ಮತ್ತು ತಿರುಗಿ ಬಾ ನೀನು, ನಮ್ಮ ದೇಶಕ್ಕೆ ತಿರುಗಿ ಬರ್ಬೇಕು, ಅಲ್ಲೇ ಉಳಿಬೇಡ ನೀನು. ಇಲ್ಲಿ ಬಂದ್ರೆ ಮತ್ತು ಹೊಸ ಜೀವನ ಮಾಡ್ಲಿಕ್ಕೆ ಬರ್ತದ, ನಮ್ಮ ಜೀವನ ಮಾಡ್ಲಿಕ್ಕೆ ಬರ್ತದೆ. ಬರ್ತೀನಿ ರೀ ಅಂದ. ಹೋದ. 5 ವರ್ಷ ಆಯ್ತು, ಬರಲಿಲ್ಲ. 7 ವರ್ಷ ಆದರೂ ಬರಲಿಲ್ಲ. ಮುಂದೆ ಯಾವಾಗೊಮ್ಮೆ ಸೂಟಿ ತೊಗೊಂಡು ಬಂದ.
ಬಂದು ಮತ್ತೆ ಬೇಂದ್ರೆ ಹತ್ರ ಹೋಗಿ ನಮಸ್ಕಾರ ಮಾಡ್ದ. ಯಾಕೋ ಬರಲಿಲ್ಲಲ್ಲ ಅಂತ. ಇಲ್ರಿ ಅಲ್ಲೇ ಜೀವನ ಬರೋಬ್ಬರಿ ಅನಿಸ್ತು, ಅಲ್ಲೇ ಇದ್ದೀನಿ ರೀ ಅಂತ ಹೇಳ್ದ. ಅವನು ಸ್ವಾಭಾವಿಕ, ತಪ್ಪಲ್ಲ, ಅದು ತಪ್ಪಲ್ಲ. ಅವ್ನಿಗೆ ಅನಿಸ್ತು, ಇದು ಅವ್ನು ಸ್ವಾತಂತ್ರ್ಯ, ಅದು ಅಡ್ಡಿ ಇಲ್ಲಪ್ಪ, ಅಲ್ಲೇರು ಸುಖ ಇದ್ದಿಲ್ಲೋ, ಇದ್ದೀನಿ ರೀ, ಸಾಕು. ಈ ಘಟನೆಯನ್ನು ತಗೊಂಡು ಒಂದು ಸಣ್ಣ ಕವಿತೆ ಬರೀತಾರೆ. ಏನು? 2 ಸಾಲು. ಇರಾಕ್ ಅಂತ ಇರಾಣಕ್ಕೆ ಹೋದೆ, ಸಾರಿ, ಇರಾನ್ ಅಂತ ಇರಾಕಕ್ಕೆ ಹೋದೆ, ತಿರುಗಿ ಬರಾಣ ಆಗಲಿಲ್ಲ. ಸಣ್ಣ ಕವಿತೆ, 2 ಸಾಲು. ಇರಾಕ್ ಅಂತ ಇರಾಣಕ್ಕೆ ಹೋದೆ. ಆ ಕವಿತೆಯ ಪ್ರಾಸ ನೋಡ್ಬೇಕು ನೀವು. ಅಲ್ಲಿ ಶ್ಲೇಷಾರ್ಥ ನೋಡಬೇಕು. ಒಂದು ಶಬ್ದಕ್ಕಲ್ಲಿ 2 ಅರ್ಥದ್ದು. ಇರಾಕ್ ಅಂತ ಇರಲಿಕ್ಕೆ, ಎಲ್ಲಿಗೆ ಹೋದೆ? ಇರಾಣಕ್ಕೆ ಹೋದೆ. ಇರಾಕ್ ಅಂದ್ರೆ ಬದುಕು ಮಾಡಲಿಕ್ಕೆ ಅಂತ, ರೊಕ್ಕ ಗಳಿಸ್ಲಿಕ್ಕೆ. ಇರಾಕ್ ಅಂತ ಇರಾಣಕ್ಕೆ ಹೋದೆ, ಆಡು ಮಾತನಾಗ ಬರ್ತದೆ. ತಿರುಗಿ ಬರಾಣ ಆಗಲಿಲ್ಲ. 2 ಸಾಲಿನೊಳಗೆ ರ ಅಕ್ಷರ ಬರ್ತದೆ ನೋಡ್ರಿ. ರ ಅನ್ನೋ ಅಕ್ಷರ, ಣನೂ ಬರ್ತದೆ 2 ಸಾಲ. ಇರಾಕ್ ಅಂತ ಇರಾಣಕ್ಕೆ ಹೋದೆ, ತಿರುಗಿ ಬರಾಣ ಆಗಲಿಲ್ಲ. ಇದು ಒಂದು ಸಾಮಾನ್ಯ ಅನುಭವ. ಬದುಕು ಮಾಡಲಿಕ್ಕೆ ಇರಾಣಕ್ಕೆ ಹೋದೆ, ತಿರುಗಿ ಬರಬೇಕಂದ್ರೆ ಆಗಲಿಲ್ಲ, ಬರಲಿಲ್ಲ. ಸಾಮಾನ್ಯವಾದಂಥ ಅನುಭವ. ಆದರೆ ಕವಿ ಹ್ಯಾಂಗದ ನೋಡ್ರಿ. ಇರಾಕ್ ಅಂತಂದ್ರೆ ಒಂದು ದೇಶದ ಹೆಸರು, ಅಲ್ಲೇ ಇರಾನ್ ಮಗ್ಗಲಿಗೆ ಅದು. ಇರಾನ್ ಕೂಡ ಒಂದು ದೇಶದ ಹೆಸರು. ಅವೆರಡು ದೇಶಕ್ಕೆ ಹೋದ್ಮೇಲೆ ತಿರುಗಿ ಬರ್ತಿರಲ್ಲ, ವಿಮಾನ ಹತ್ತಿ ಎಲ್ಲಿಂದ ಬರ್ಬೇಕು ನೀವು? ಬರ್ರೇನ್ ಅಂತ ಒಂದು ದೇಶದಲ್ಲಿ, ಸಣ್ಣ ದೇಶ. ಬರ್ರೇನ್ ಅನ್ನೋದು ಬರಾಣ ಅಂತ ಆಗ್ತದೆ. ಎಷ್ಟು ಮಾರ್ಮಿಕತೆ ಅರ್ಥ ನೋಡ್ರಿ. ಇದು ಒಂದು ಸಾಮಾನ್ಯವಾದ ಅನುಭವವನ್ನು, ಸಾಮಾನ್ಯವಾದ ತಿಳುವಳಿಕೆಯನ್ನು ಹೇಳಿಕೊಟ್ರು ಸಹಿತ ಅದನ್ನು ಕಾವ್ಯಮಯವಾಗಿ ಹೇಳ್ತಾರಲ್ಲ, ಅದು ಬೇಂದ್ರೆಯವ್ರ ಶಕ್ತಿ. ಬೇಂದ್ರೆಯವ್ರ ಕಾವ್ಯಗಳು, ಉಪಮೆಗಳು, ರೂಪಕಗಳು. ಹಕ್ಕಿ ಹಾರ್ತಿ ನೋಡಿದ್ರೆ ಅಂಥ ದೊಡ್ಡ ರೂಪಕ. ಇನ್ನೊಂದು ಕವಿತೆ ಬೆಳಗು ಅಂತ ಒಂದು ಕವಿತೆ ಬರೀತಾರೋ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಇದು, ಶಾಂತಿ ರಸವೇ ಪ್ರೀತಿಯಿಂದ ಮೈದೂರಿತಣ್ಣ, ಇದು ಬರೀ ಬೆಳಗಲ್ಲೋಣ ಅಂತ ಹೇಳ್ತಾರೆ. ಎಲ್ಲ ಹಾಡುಗಳನ್ನು ಕೇಳಿದಾಗ ಪ್ರತಿಯೊಂದು ರೂಪಕಗಳವ, ಉಪಮೆಗಳವ. ಕನ್ನಡ ಭಾಷೆಯನ್ನು ಎಷ್ಟು ಚಂದ ಬೆಳೆಸ್ಬೇಕು ಅಷ್ಟು ಬೆಳೆಸ್ಬಿಟ್ರು. ಎಂತೆಂಥ ಶಬ್ದಗಳನ್ನು ತಂದರು. ಇರು ಶಬ್ದಕ್ಕೆ ಹೊಸ ಅರ್ಥ ಕೊಡ್ತಾರೆ, ಬೆಳೆಸ್ತಾರೆ. ನಮ್ಮ ಕಲ್ಪನೆಯನ್ನು ವಿಸ್ತಾರ ಮಾಡ್ತಾರೆ. ಒಳ್ಳೆ ಕನ್ನಡ ಭಾಷೆನ ನಾವು ಒಳ್ಳೆ ರೀತಿಯೊಳಗೆ ಬೆರೆಸಲಿಕ್ಕೆ ನಮಗೆ ಅವರು ಪ್ರೇರಣೆ ಕೊಡ್ತಾರೆ. ಬೇಂದ್ರೆ ಕಾವ್ಯ ಓದಿದ್ರೆ ಕನ್ನಡ ಬೆಳೀತದೆ ನಮ್ಮಲ್ಲಿ. ನಾವು ಬೆಳಿತೀವಿ, ಮನುಷ್ಯರಾಗಿ ಬದುಕ್ತೀವಿ. ಬದುಕಿಗೆ ಒಂದು ಅರ್ಥ ಇರ್ತದೆ, ಸಾಯೋದನ್ನು ತಪ್ಪಿಸ್ತೀವಿ. ಅದಕ್ಕೆ ಹೇಳೋದು, ಬೇಂದ್ರೆ ಕವಿತೆ ಓದೋಣ, ಬದುಕೋಣ, ಸಾವಿಗೆ ಹೋಗೋದು ಬೇಡ. ಇಲ್ಲ, ಸಾವಿಗೆ ಹೋಗಬಾರ್ದು. ಅವ್ರ ಗೆಳೆಯ ಒಬ್ಬರು ಸಾನೆ ಗುರೂಜಿ ಅಂತಿದ್ದರು ಸೋಲಾಪುರದಾಗ. ನಿಮಗೆಲ್ಲ ಗೊತ್ತಿರಬೇಕು. ಶ್ಯಾಮನ ತಾಯಿ ಅಂತ ಒಂದು ಕಾದಂಬರಿ, ಈಗ 70-80 ವರ್ಷದಿಂದ ಬಂತ್ರಿ. ಶ್ಯಾಮನ ಓದ್ಬೇಕು ನೀವು. ಆ ಓದಿದ್ರೆ ಆ ಪುಸ್ತಕ ನಿಮ್ಮದು ಕಣ್ಣಿನಿಂದ ಒದ್ದಾಗಿ ಹೋಗ್ಬಿಡ್ತದೆ. ಅಂಥ ಪುಸ್ತಕ ಶ್ಯಾಮನ ತಾಯಿ. ಹೆಣ್ಮಕ್ಳು ಓದಬೇಕು. ತಾಯಿ ಬಗ್ಗೆ ಆ ಹುಡುಗನ ಭಾವನೆಗಳು, ಸಂಬಂಧ ಹೆಂಗಿತ್ತಂತ ಅದನ್ನು ಬರೆದಂಥ ಗುರೂಜಿ, ಸಾನೆ ಗುರೂಜಿ ಅವ್ರ ಹೆಸರು. ಒಳ್ಳೆಯ ಸರ್ವೋದಯ ಕಾರ್ಯಕರ್ತರು. ಹೊಟ್ಟೆ ಬ್ಯಾನ್ ಬಂತು, ತಡ್ಕೊಳ್ಳಿಕ್ಕಾಗಲಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅವರು. ಬೇಂದ್ರೆ ಅವ್ರು ಭಾಳ ಸಮಾಧಾನ ಹೇಳಿದ್ರು, ಅವ್ರಿಗೆ ಏನೋ ಮಾಡ್ಬೋದು, ಬದುಕು ಒಂದು ದಿವಸ ಹೋಗ್ತದದು ಅಂತ ಧೈರ್ಯ ಕೊಟ್ಟಿದ್ರು. ಆದರೆ ತಡ್ಕೊಳ್ಳಿಕ್ಕಾಗಲಿ, ಸತ್ತುಬಿಟ್ರು ಅವರು. ಬೇಂದ್ರಿಗೆ ಭಾಳ ದುಃಖ ಆಯ್ತು. ಸಾಯಬಾರ್ದಾಗಿತ್ತು, ಎದುರಿಸ್ಬೇಕು. ಏನೇ ಬರಲಿ ಸಾವು ಬರೋದನ್ನು ಎದುರಿಸ್ಬೇಕು. ಅದಕ್ಕೊಂದು ಮಾತು ಹೇಳ್ತಾರೆ ಅವರು, ನಾನು ಸಾವಿಗೆ ಹೆದರೋದಿಲ್ಲ. ಏನು ತಂಗಿ ಕೇಳಿಲ್ಲ, ನಾನು ಸಾವಿಗೆ ಹೆದರೋದಿಲ್ಲ. ಯಾಕಂದ್ರೆ ನಾ ಇದ್ದಾಗ ಬರೋದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ಇದು ಬೇಂದ್ರೆ. ಇನ್ನೂ ಅನೇಕ ವಿಷಯ ಹೇಳ್ಬೋದು, ಮುಗಿದಿಲ್ಲ ಬೇಂದ್ರೆ ಕತೆ. ಬೇಂದ್ರೆ ಅಂದರೆ ಒಂದು ರಾಮಾಯಣ ಇದ್ದಂಗೆ ಅದು. ಬೇಂದ್ರೆ ಆಯಣ ಅಂತ ಅನ್ನಬೋದು, ಹೇಳ್ಬೋದು. ಅನೇಕ ವಿಷಯ ಹೇಳ್ಬೋದು. ಕೆಲವು ಒಂದು ಭಾಗ ಮಾತ್ರ ಹೇಳಿದ್ದೀನಿ ನಾನು. ಹೇಳಿಕ್ಕೆ ಬಾಕಷ್ಟದ, ತಿಳ್ಕೊಳ್ಳಿಕ್ಕೆ ಬಾಕಷ್ಟದ. ನೀವು ಅವ್ರ ಕವಿತೆಗಳನ್ನು ಮಾತ್ರ ಓದಬೇಕು, ಬಿಡಬೇಡ್ರಿ. ತಿಳಿದೇ ಇರಲಿ, ಓದ್ರಿ. ಓದಿ ಒಂದು ದಿವಸ ನಿಮ್ಗೆ ತಿಳಿದ್ಬಿಡ್ತು.